ಬಹುನಿರೀಕ್ಷಿತ ಮೆಟ್ರೋ ರೈಲು ಉದ್ಘಾಟನೆಗೆ ದಿನಗಣನೆ ಆರಂಭವಾಗುತ್ತಿದ್ದಂತೆ ಪೂರ್ವಭಾವಿ ತಯಾರಿ ಭರದಿಂದ ಸಾಗಿದೆ. ಉದ್ಘಾಟನಾ ಸಮಾರಂಭ ನಡೆಯೋ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿಂದು ಸಿಎಂ ಸದಾನಂದ ಗೌಡ ಪರಿಶೀಲನೆ ನಡೆಸಿದರು. ಎಂಜಿ ರಸ್ತೆಯ ಮೆಟ್ರೋ ಸ್ಟೇಷನ್ಗೂ ಭೇಟಿ ನೀಡಿದ ಅವರು ಕಾಮಗಾರಿಗಳ ಬಗ್ಗೆ ಮಾಹಿತಿ ಪಡೆದರು. ಸಚಿವ ಸುರೇಶ್ ಕುಮಾರ್, ಬಿಬಿಎಂಪಿ ಕಮಿಷನರ್ ಸಿದ್ದಯ್ಯ ಹಾಗೂ ಮೆಟ್ರೋ ಅಧಿಕಾರಿಗಳು ಹಾಜರಿದ್ದಾರೆ. ಬಹುನಿರೀಕ್ಷಿತ ಮೆಟ್ರೋ ರೈಲು ಉದ್ಘಾಟನೆಗೆ ದಿನಗಣನೆ ಆರಂಭವಾಗ್ತಾ ಇದೆ. ಹೀಗಾಗಿ ಪೂರ್ವಭಾವಿ ತಯಾರಿ ಯಾವ ರೀತಿ ನಡೆದಿದೆ ಈ ಕುರಿತಂತೆ ಮಾಹಿತಿಯನ್ನ ಪಡೆಯೋದಕ್ಕೆ ಸಿಎಂ ಸದಾನಂದ ಗೌಡರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಮೆಟ್ರೋ ಸ್ಟೇಷನ್ಗಳಿಗೆಲ್ಲ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಯಾವ ರೀತಿಯಂತಹ ವ್ಯವಸ್ಥೆ ಇದೆ, ಏನಾದರೂ ಲೋಪದೋಷಗಳಿದೆಯಾ ಅಥವಾ ಇನ್ನೂ ಕೂಡ ಅರ್ಧಕ್ಕೆ ನಿಂತಹ ಕಾಮಗಾರಿಗಳು ಏನಾದರೂ ಇದೆಯಾ, ಈ ಬಗ್ಗೆ ಅವರು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅಕ್ಟೋಬರ್ 20ಕ್ಕೆ ಮೆಟ್ರೋ ಟ್ರೈನು ಹಳಿ ಮೇಲೆ ಓಡಾಡಲಿದೆ. ಹೀಗಾಗಿ ಅದಕ್ಕೂ ಮುಂಚೆ ಯಾವುದಾದ್ರೂ ಸಣ್ಣ ಪುಟ್ಟ ಕಾಮಗಾರಿಗಳು ಬಾಕಿ ಇದ್ದಲ್ಲಿ ಅಥವಾ ಲೋಪದೋಷ ಕಂಡು ಬಂದಲ್ಲಿ ಸರಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಸದಾನಂದ ಗೌಡರು ಹಾಗೂ ಸಚಿವ ಸುರೇಶ್ ಕುಮಾರ್ ಅಷ್ಟೇ ಅಲ್ಲ, ಬಿಬಿಎಂಪಿ ಕಮಿಷನರ್ ಸಿದ್ದಯ್ಯ, ಮೆಟ್ರೋ ಅಧಿಕಾರಿಗಳು ಹಾಜರಿದ್ದಾರೆ. ಅಲ್ಲಿರುವಂತಹ ಮೆಟ್ರೋ ಅಧಿಕಾರಿಗಳು ಒಟ್ಟಾರೆ ಈ ವ್ಯವಸ್ಥೆ ಯಾವ ರೀತಿ ಕಾರ್ಯಾಚರಿಸಲಿದೆ ಇದರ ಬಗ್ಗೆ ಸಿಎಂ ಸದಾನಂದ ಗೌಡರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ಅಕ್ಟೋಬರ್ 20ರಂದು ಮೆಟ್ರೋ ಉದ್ಘಾಟನೆ ನಡೆಯಲಿದೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಉದ್ಘಾಟನಾ ಸಮಾರಂಭ ನಡೆಯುತ್ತೆ. ಅಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿದ್ರು. ಯಾವ ರೀತಿಯಂತಹ ಸಿದ್ಧತೆಗಳು ನಡೆದಿವೆ ಎಂದು ಸಾಕಷ್ಟು ಗಣ್ಯರು, ಸಚಿವರು ಅಷ್ಟೇ ಅಲ್ಲ ಕಮಲ್ನಾಥ್ ಕೂಡ ಭಾಗವಹಿಸ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸದಾನಂದ ಗೌಡರು ಎಲ್ಲವನ್ನೂ ಕೂಡ ಒಂದು ಸಿದ್ಧಪಡಿಸುವಂತ ಹೆಜ್ಜೆ ಹಾಕಿದ್ದಾರೆ. ಈಗಾಗಲೇ ನೀವು ನೋಡಬಹುದು ಸುವರ್ಣ ನ್ಯೂಸ್ನಲ್ಲಿ ಎಂಜಿ ರಸ್ತೆಯಲ್ಲಿರುವಂತಹ ಸ್ಟೇಷನ್ನಲ್ಲಿ, ಮೆಟ್ರೋ ಸ್ಟೇಷನ್ನಲ್ಲಿ ಸಿಎಂ ಸದಾನಂದ ಗೌಡರು ಎಲ್ಲ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅವ್ರ ಜೊತೆ ಸಚಿವ ಸುರೇಶ್ ಕುಮಾರ್ ಇದ್ದಾರೆ. ಅಷ್ಟೇ ಅಲ್ಲ ಸಿದ್ದಯ್ಯ ಅವರು ಕೂಡ ಇದ್ದಾರೆ, ಬಿಬಿಎಂಪಿ ಅಧಿಕಾರಿಗಳು ಕೂಡ ಇದ್ದಾರೆ. ಒಟ್ಟಾರೆ ಬೆಂಗಳೂರಿಗರು ಕಾತರದಿಂದ ಕಾಯ್ತಾ ಇದ್ರು, ಯಾವಾಗ ನಮ್ಮ ಮೆಟ್ರೋ ಟ್ರೈನ್ನಲ್ಲಿ ನಾವು ಸಂಚಾರ ಮಾಡ್ತೇವೆ ಅಂತ. ಸಿಎಂ ಸದಾನಂದ ಗೌಡರು ಕೂಡ ಮೆಟ್ರೋ ಟ್ರೈನ್ ಉದ್ಘಾಟನೆಯ ದಿನಾಂಕಗಳನ್ನ ಕೂಡ ಮುಂದೂಡ್ತಾನೆ ಇದ್ರು. ಆದ್ರೆ ಫೈನಲ್ ಆಗಿ ಅಕ್ಟೋಬರ್ 20ಕ್ಕೆ ನಮ್ಮ ಮೆಟ್ರೋ ಟ್ರೈನ್ ಹಳಿ ಮೇಲೆ ಓಡಾಡಲಿದೆ. ನಮಗೆ ಭಯ ಆಗ್ತಾ ಇದೆ. ನಾವೇನು ಅಂತ 20ನೇ ತಾರೀಕಿಗೆ ಉದ್ಘಾಟನೆಗೊಳ್ಳಲಿರುವ ಮೆಟ್ರೋದ ಬಗ್ಗೆ, ನಮ್ಮ ಮೆಟ್ರೋದ ಬಗ್ಗೆ ನಾಳೆ ದಿನ ಕಾರ್ಯಕ್ರಮದ ಒಂದು ರೂಪರೇಖೆಗಳನ್ನು ಹೇಗೆ ಮಾಡಬೇಕು ಅಂತ ಹೇಳೋದಕ್ಕೆ ಬೇಕಾಗಿ ನಾವು ಸುರೇಶ್ ಕುಮಾರ್ ಮತ್ತು ಅಧಿಕಾರಿ ಮಿತ್ರರ ಜೊತೆ ನಾವು ಬಂದಿದ್ದೇವೆ. ಒಂದಷ್ಟು ಉದ್ಘಾಟನೆಗಳನ್ನು ಹೇಗೆ ಮಾಡಬಹುದು, ರೈಲಿನ ಚಾಲನೆ ಎಲ್ಲಿವರೆಗೆ ಇರಬೇಕು, ಇಲ್ಲಿಂದ ಅತಿಥಿಗಳನ್ನು ಹೇಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳುವಂತ ಒಂದು ಸಿಸ್ಟಮ್ಯಾಟಿಕ್ ಆಗಬೇಕು ಅಂತ. ನಮ್ಮ ಮೆಟ್ರೋ ಅಂತ ಹೇಳಿದ ಮೇಲೆ ನಮ್ಮವರಿಗೆ ಮಾತ್ರ ಅಲ್ಲ, ಡೆಲ್ಲಿಯವರಿಗೆ ಕೂಡ ಇದು ಎಲ್ಲರ ಮೆಟ್ರೋ ಅಂತ ಅನಿಸಬೇಕು ಅಂತ ಹೇಳುವಂತ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಬೇಕು ಅಂತ ಹೇಳೋದಕ್ಕೆ ಇವತ್ತು ಒಂದಷ್ಟು ಸ್ಥಳ ಪರಿಶೀಲನೆಗಾಗಿ ನಾವು ಬಂದಿದ್ದೇವೆ. ಇಲ್ಲಿ ಉದ್ಘಾಟನೆ ಆದ ನಂತರ ನಮ್ಮ
ಅತಿಥಿಗಳು ನಾವೆಲ್ಲ ಬೈಯಪ್ಪನಹಳ್ಳಿವರೆಗೆ ನಮ್ಮ ಮೆಟ್ರೋದಲ್ಲಿ ಚಾಲನೆ ಅಲ್ಲಿವರೆಗೆ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಬಂದು ಮಾಣಿಕ್ ಶಾ ಪರೇಡ್ ಗ್ರೌಂಡ್ ಹೋಗಿ ಅಲ್ಲಿ ಬಾಕಿ ಎಲ್ಲ ಉದ್ಘಾಟನೆಗಳನ್ನು ನೆರವೇರಿಸಿ ಸಾರ್ವಜನಿಕ ಸಭೆಗಳನ್ನು ಮಾಡಬೇಕು ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಬಹುಶಃ ನಮ್ಮ ಮೆಟ್ರೋ ವೀಕ್ಷಿಸಲಿಕ್ಕೆ ಉದ್ಘಾಟನೆಯನ್ನು ವೀಕ್ಷಿಸಲಿಕ್ಕೆ ಪ್ರಾಯಶಃ ಒಂದು 10-25 ಸಾವಿರ ಕನಿಷ್ಠ ಜನ ಬರಬಹುದು ಬ್ಯಾಂಗ್ಳೂರಿನ ನಿರೀಕ್ಷೆ ನಮ್ಮಲ್ಲಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಬೇಕಾದಂತಹ ಸೆಕ್ಯೂರಿಟಿ ವ್ಯವಸ್ಥೆಗಳು, ಇದಕ್ಕೆ ಬೇಕಾದಂತಹ ಇನ್ನಿತರ ವ್ಯವಸ್ಥೆಗಳ ಬಗ್ಗೆ ಇವತ್ತು ಪರಿಶೀಲನೆ ನಡೆಸಿದ್ದೇವೆ. ಎಲ್ಲವೂ ಸುಸೂತ್ರವಾಗಿ ನಡೀತಿದೆ ಅಂತ ಹೇಳೋದು ನಮ್ಮ ಅಭಿಪ್ರಾಯ. ಮೆಟ್ರೋ ರೈಲು ಉದ್ಘಾಟನೆಗೆ ದಿನಗಣನೆ ಆರಂಭವಾಗ್ತಾ ಇದೆ. ಹೀಗಾಗಿ ಪೂರ್ವಭಾವಿ ತಯಾರಿ ಯಾವ ರೀತಿ ನಡೆದಿದೆ ಈ ಕುರಿತಂತೆ ಪರಿಶೀಲನೆಯನ್ನ ನಡೆಸೋದಕ್ಕೆ ಸಿಎಂ ಸದಾನಂದ ಗೌಡರು ಎಲ್ಲ ಮೆಟ್ರೋ ಸ್ಟೇಷನ್ಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇದಕ್ಕೂ ಮುಂಚೆ ಮಾಣಿಕ್ ಶಾ ಪರೇಡ್ ಮೈದಾನಕ್ಕೂ ಕೂಡ ಭೇಟಿ ಕೊಟ್ಟರು. ಅಲ್ಲಿ ಉದ್ಘಾಟನಾ ಸಮಾರಂಭ ನೆರವೇರುತ್ತೆ. ಒಟ್ಟಾರೆ 10,000 to 20,000 ಜನ ಸೇರುವಂತಹ ಸಾಧ್ಯತೆ ಇರೋದ್ರಿಂದ ಎಲ್ಲಾ ರೀತಿಯಂತಹ ವ್ಯವಸ್ಥೆಗಳು ಸಮರ್ಪಕವಾಗಿ ನಡೆದಿದೆಯೋ ಇಲ್ಲವೋ ಅನ್ನೋದರ ಬಗ್ಗೆ ನಾವು ಪರಿಶೀಲನೆಯನ್ನ ನಡೆಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ದೆಹಲಿಯಿಂದಲೂ ಕೂಡ ಸಾಕಷ್ಟು ಗಣ್ಯರು ಬರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ನಮ್ಮ ಮೆಟ್ರೋ ಅನಿಸಬೇಕು, ಆ ರೀತಿಯಲ್ಲಿ ತಯಾರಿ ಇರಬೇಕು ಅನ್ನುವಂತಹ ಮಾತನ್ನ ಸಿಎಂ ಸದಾನಂದ ಗೌಡರು ಹೇಳಿದ್ದಾರೆ. ಬನ್ನಿ, ಯಾವ ರೀತಿಯಂತಹ ಪರಿಶೀಲನೆ ನಡೀತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿ ಅವರಿಂದ. ನಂದಿನಿ, ಒಟ್ಟಾರೆ ಸಿಎಂ ಸದಾನಂದ ಗೌಡರು ಅಷ್ಟೇ ಅಲ್ಲ, ಸಚಿವರು ಇದ್ದಾರೆ, ಬಿಬಿಎಂಪಿ ಮೆಟ್ರೋ ಅಧಿಕಾರಿಗಳು ಕೂಡ ಇದ್ದಾರೆ. ಪರಿಶೀಲನೆಯನ್ನ ನಡೆಸಿದ ನಂತರ ಅಧಿಕಾರಿಗಳಿಗಾಗ್ಲಿ, ಸಚಿವರಿಗಾಗ್ಲಿ, ಮುಖ್ಯಮಂತ್ರಿಗಳಿಗಾಗ್ಲಿ ಎಲ್ಲೋ ಒಂದು ಭಯ, ಆತಂಕ ಏನಾದ್ರೂ ಕಾಡ್ತಾ ಇದೆಯಾ? ಹೀಗೆ ರಾಧಾ, ಬಹುದಿನದ ಕನಸು ನನಸಾಗಿದೆ ಅಂತ ಹೇಳ್ಬೋದು. ಕೇಂದ್ರ, ರಾಜ್ಯ ಹಾಗೂ ಡಿಎಂಆರ್ಸಿ ಎಲ್ಲ ಬಹು ನಿರೀಕ್ಷಿತ ಪ್ರಾಜೆಕ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಜನಸೇವೆಗೆ ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸದಾನಂದ ಗೌಡರು, ಸಚಿವರಾದಂತಹ ಸುರೇಶ್ ಕುಮಾರ್ ಹಾಗೂ ಮೆಟ್ರೋ ಅಧಿಕಾರಿಗಳು, ಬಿಬಿಎಂಪಿ ಆಯುಕ್ತರಾದಂತಹ ಸಿದ್ದಯ್ಯ ಸೇರಿದಂತೆ ಹಲವರು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಮೆಟ್ರೋ 20ನೇ ತಾರೀಕು ಅಧಿಕೃತವಾಗಿ ಉದ್ಘಾಟನೆ ಆಗುತ್ತೆ, ಸಾರ್ವಜನಿಕ ಸೇವೆಗೆ ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಕೆಲವೊಂದು ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಅದರ ರಕ್ಷಣೆ ಇರ್ಬೋದು, ಅವತ್ತಿನ ಸಿಬ್ಬಂದಿ ವ್ಯವಸ್ಥೆ ಇರಬಹುದು, ಸುಮಾರು ಈಗಾಗಲೇ 2,000ಕ್ಕೂ ಹೆಚ್ಚು ಗಣ್ಯರು ಇಲ್ಲಿಗೆ ಆಗಮಿಸ್ತಾರೆ ಅನ್ನುವಂತಹ ಆಹ್ವಾನ ಪತ್ರಿಕೆಗಳು ಸಹ ಮುದ್ರಣಗೊಂಡಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಅವತ್ತಿನ ಪೊಲೀಸ್ ಬಿಗಿ ಬಂದೋಬಸ್ತ್ ಯಾವ ರೀತಿ ಇರಬೇಕು ಅನ್ನೋದನ್ನ ಸೂಚನೆ ನೀಡೋಕ್ಕೋಸ್ಕರ ಸಹ ಇವತ್ತು ಸಿಎಂ ಸದಾನಂದ ಗೌಡರು ಸ್ಥಳಕ್ಕೆ ಆಗಮಿಸಿದ್ದಾರೆ. ಮೆಟ್ರೋನ ಫಸ್ಟ್ ವೀಕ್ ನಲ್ಲಿ 6 ಸ್ಟೇಷನ್ಗಳಿದ್ದು, ಆ 6 ಸ್ಟೇಷನ್ಗಳು ಸಹ ಮಧುವಣಿಗಿದ್ದಿಯಂತೆ ಸಿಂಗಾರಗೊಳ್ಳಲಿದೆ ಒಂದು ವಾರಕ್ಕೆ ಮುಂಚೆನೇ ಇರೋದ.